ಮುಂದೆ ಜೋಗ್ ಜಂಕ್ಷನ್ ನೋ ಟೆನ್ಷನ್. ಗೆಳೆಯರ ವಾಪಸ್ ಬಂದದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಮನುಷ್ಯ ಬರೋ ಟೈಮ್ ಆಗ್ಯದ್ರಿ. ಮಸ್ತ್ ಮನುಷ್ಯ ಬಂದಾರ ಈ ಸರ್ತೆ ಬೆಂಗಳೂರಿನಾಗ ರವೀಂದ್ರ ಕಲಾಕ್ಷೇತ್ರದಾಗ ಸತತವಾಗಿ ರಂಗಚಟುವಟಿಕೆಗಳೊಳಗೆ ನಿರತರಾಗಿರೋಂಥ ಶಾಂತಕುಮಾರ್ ಅವರು ಮಿಮಿಕ್ರಿ ಮಾಡ್ತಾರೆ, ಹಾಡ್ತಾರೆ, ಮೇಕಪ್ ಮಾಡ್ತಾರೆ. ರಂಗಭೂಮಿಯ ಎಲ್ಲ ಕ್ಷೇತ್ರದೊಳಗೂ ಕೆಲಸ ಮಾಡಿದ ಅನುಭವ ಇವ್ರಿಗದ. ನಿಮ್ಮೆದುರಿಗೆ ಜೋಕ್ ಹೇಳಿಕ್ಕೆ ಬರೋರಿದ್ದಾರೆ. ಮಸ್ತ್ ಮನುಷ್ಯ ಆಗಿ ಬರೀ ಶಾಂತಕುಮಾರ್ ಪ್ಲೀಸ್. ನಮಸ್ಕಾರ. ಮಸ್ತ್ ಜೋಕ್ ಹೇಳಿ ಶಾಂತಕುಮಾರ್. ಒಬ್ಬ ಹೇಳ್ತಾನೆ, ನೋಡಪ್ಪ ನೆನೆ ನನ್ನ ಹೆಂಡತಿಗೆ ಕಣ್ಣಿಗೆ ಧೂಳು ಬಿತ್ತು, ನನಗೆ 100 ರೂಪಾಯಿ ಖರ್ಚಾಯ್ತು ಅಂತ. ಅದಕ್ಕೆ ಅವ್ನ ಸ್ನೇಹಿತ ಹೇಳ್ತಾನೆ, ಅಯ್ಯೋ ನಿಂದಾದ್ರೂ ಪರವಾಗಿಲ್ಲ ಮಾರಾಯ, ನನ್ನ ಹೆಂಡತಿ ಕಣ್ಣಿಗೆ ರೇಷ್ಮೆ ಸೀರೆ ಬಿತ್ತು, 5,000 ಖರ್ಚಾಯ್ತು ಅಂತಾನೆ. ಇಬ್ರು ರಸ್ತೆಯಲ್ಲಿ ಜೋರಾಗಿ ಹೊಡೆದಾಡ್ತಿರ್ತಾರೆ. ಅಲ್ಲೊಂದು ಮಗು ಅಳ್ತಾ ನಿಂತಿರುತ್ತೆ. ಅವಾಗ ನಮ್ಮಂತ ದಾರಿಲಿ ಹೋಗೋಬೇಕು ಹೇಳ್ತಾನೆ, ಏನಪ್ಪಾ ಮಗು ಯಾಕೆ ಅಳ್ತಾ ಇದ್ಯಾ, ಇವ್ರಿಬ್ರಲ್ಲಿ ಯಾರೋ ನಿಮ್ ತಂದೆ ಹೇಳು, ನಾನ್ ಜಗಳ ಬಿಡಿಸ್ತೀನಿ ಅಂತ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಅಯ್ಯೋ ಇವ್ರಲ್ಲಿ ಯಾರು ನಮ್ ತಂದೆ ಅಂತ ತೀರ್ಮಾನ ಆಗೋದಕ್ಕೆ ಜಗಳ ಅಂತಾನೆ. ಒಂದ್ಸಲ ಒಬ್ಬ ಪ್ರೊಫೆಸರು ಟ್ರೈನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಟಿಕೆಟ್ ಇನ್ಫೆಕ್ಷನ್ ಬಂದು ಇನ್ಸ್ಪೆಕ್ಟರ್ ಕೇಳ್ತಾರೆ, ಟಿಕೆಟ್ ತೋರಿಸಿ ಸರ್ ಅಂತ. ಅವ್ರು ತುಂಬಾ ಜನಪ್ರಿಯ ವ್ಯಕ್ತಿ ಪ್ರೊಫೆಸರ್. ಅವ್ರು ಹುಡುಕ್ತಾರೆ, ಎಲ್ಲೆಲ್ಲೂ ಹುಡುಕ್ತಾರೆ, ಸಿಗ್ತಾ ಇರಲ್ಲ. ಅವಾಗ ಅವರು ಇನ್ಸ್ಪೆಕ್ಟರ್ ಅಂತಾರೆ, ಬಿಡಿ ಸರ್ ನೀವು ದೊಡ್ಡ ವ್ಯಕ್ತಿಗಳು ಟಿಕೆಟ್ ತಗೊಂಡೇ ಇರ್ತೀರಾ, ಪರವಾಗಿಲ್ಲ ಬಿಡಿ ಸರ್ ಅಂತ. ಆದ್ರೂ ಹುಡುಕ್ತಾನೆ ಇರ್ತಾರೆ. ನಾನು ಹೇಳಿದ್ನಲ್ಲ ಸರ್, ಇನ್ನೂ ಯಾಕೆ ಹುಡುಕ್ತೀರಾ ಸರ್ ಅಂತಾರೆ. ಅದಕ್ಕಲ್ರಿ ಟಿಕೆಟ್ ಇಲ್ದ್ರೆ ನಾನು ಎಲ್ಲಿ ಇಳಿಬೇಕು ಅಂತ ಹೆಂಗ್ ಗೊತ್ತಾಗಬೇಕು ಅಂತಾರೆ. ಒಂದ್ಸಲ ಸ್ಕೂಲಲ್ಲಿ ಸುಳ್ಳು ಬೆಂಕಿ ಎತ್ಕೊಂಡ್ಬಿಡುತ್ತೆ ಸರ್. ಸ್ಕೂಲ್ ಹೊತ್ತು ಉರಿತಾ ಇರುತ್ತೆ, ಮಕ್ಕಳೆಲ್ಲ ಕುತ್ಕೊಂಡು ಗೊಳೋ ಅಂತ ಅಳ್ತಿರ್ತಾರೆ. ಅವಾಗ ಆ ಊರಿನ ಗೌಡ್ರು ಬಂದು ಹೇಳ್ತಾರೆ, ಯಾಕ್ರಪ್ಪ ಹೇಳ್ತೀರಾ, ಏನ್ ಮಾಡಕ್ಕಾಗತ್ತೆ, ಅಕಸ್ಮಾತ್ ಆಯ್ತು ಇನ್ನೂ ಸ್ಕೂಲ್ ಕಟ್ಸೋಣ ಬಿಡಿ ಅಂತ. ಅದಕ್ಕೆಲ್ಲ ಸ್ಕೂಲ್ ಹೋದ್ರೆ ಹೋಗ್ಲಿ, ಮಾಸ್ಟರ್ ಹೊರಗಡೆ ಇದಾರಲ್ಲ ಅದಕ್ಕೆ ಅಳ್ತಾ ಇದ್ದೀವಿ ಸರ್ ಅಂತ. ಥ್ಯಾಂಕ್ ಯು ಶಾಂತಕುಮಾರ್. ಮಸ್ತ್ ಜೋಕ್ಗಳನ್ನು ಹೇಳಿದ್ರಿ, ಮತ್ತೆ ಬರ್ತೀರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನಮಸ್ಕಾರ. ನಿಮ್ಮೂರಾಗೂ ಇಂಥ ಮಸ್ತ್ ಮನುಷ್ಯ ಇದ್ರೆ ದಯವಿಟ್ಟು ನಮ್ಮಲ್ಲಿ ಕಳಿಸ್ರಿ, ನಾವು ಕಾಯ್ತಿರ್ತೇವೆ. ಅವ್ರು ಹೇಳುವಂಥ ಜೋಕ್ಗಳನ್ನು ಮತ್ತು ಅವ್ರ ವಿವರಗಳನ್ನು ಕಳಿಸ್ರಿ. ನಾನು ನಿಮ್ಮೆದುರಿಗೆ ಅವ್ರನ್ನ ಕರ್ಕೊಂಬಂದು ಮಸ್ತ್ ಮನುಷ್ಯ ಆಗಿ ಜೋಕ್ ಹೇಳಿಸ್ತೇನೆ. ಮುಂದೆ ಜೋಗ್ ಜಂಕ್ಷನ್ ಪ್ರತಿದಿನ 8:15ಕ್ಕೆ ನೋಡೋದನ್ನು ಮರಿಬೇಡ್ರಿ. ನೀವು ಮುಂದೆ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನು ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ ಮುಂದೆ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.